ಭಾರತೀಯ ಜನತಾ ಪಾರ್ಟಿ ಅರಸೀಕೆರೆ ಗ್ರಾಮಾಂತರ ಮಂಡಲ ಯುವ ಮೋರ್ಚಾ ವತಿಯಿಂದ ಕರ್ನಾಟಕ ರಾಜೌಲಿ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಜಿಯವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸರ್ಕಾರಿ ಪಟ್ಟ ಪ್ರೈಮರಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿ ಮಕ್ಕಳಿಗೆ ಸಿಹಿ ಪೆನ್ನು ಪುಸ್ತಕ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ಯಾದಾಪುರ್ ತೇಜಸ್ ಮಾತನಾಡಿ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಜಿ ಅವರು ರೈತ ನಾಯಕರು ಮತ್ತು ರೈತರ ಪರವಾಗಿ ಮಾಡಿದ ಹಲವಾರು ಪಾದಯಾತ್ರೆಗಳು ಇಡೀ ದೇಶ ಮಾದರಿಯಾಗುವಂತಹ ಐತಿಹಾಸಿಕ ಕೃಷಿ ಬಜೆಟ್ನ ಮಂಡಿಸಿದರು. ಹಲವಾರು ಯೋಜನೆಗಳನ್ನು ರೂಪಿಸಿದವರು. ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಇವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಕಾಲ ಜನಸೇವೆ ಮಾಡುವ ಅವಕಾಶ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಬಿಜೆಪಿ ಮುಖಂಡರಾದ ವಿನೋದ್ ಕುಟ್ಟಿ ಮಾತನಾಡಿ, ದೀನ ದಲಿತರ ಮುಖಂಡ BS ಯಡಿಯೂರಪ್ಪ ಇನ್ನೂ ಹೆಚ್ಚು ಕಾಲ ನಮ್ಮೊಂದಿಗೆ ಇದ್ದು ಪಕ್ಷ ಸಂಘಟನೆ ಮಾಡಲು ಮಾರ್ಗದರ್ಶನ ನೀಡಲಿ ಎಂದು ಶುಭ ಹಾರೈಸಿದರು. ಬಿಜೆಪಿ ಮುಖಂಡರಾದ ಚೇತನ್ ಜೈನ್, ಸುನಿಲ್ ಶಾಸ್ತ್ರಿ, ಆದರ್ಶ, ಪುನೀತ್, ಮಹೇಂದ್ರ, ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಂತರ ನಿರಂತರವಾಗಿ ಹೋರಾಟಗಳನ್ನ ಚಳುವಳಿ ಮಾಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿ ಇವತ್ತು ಒಂದು ಕರ್ನಾಟಕ ರಾಜ್ಯಕ್ಕೆ ರೈತ ನಾಯಕ ಅಂತ ಹೇಳ್ಬಿಟ್ಟು ಒಂದು ಹೆಸರು ತಗೊಂಡಿದ್ದಾರೆ. ಆದ್ರಿಂದ ಇವತ್ತು ನಮ್ಮ ನಾಡಿನ ರಾಜಾವಲಿ ಅಂತಾನೆ ಹೆಸರಾಗಿರುವಂತ BS ಯಡಿಯೂರಪ್ಪಾಜಿ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಈಗ ತಮ್ಮ ಮುಂದೆ ಮಾಡ್ಕೊಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಅರಸೀಕೆರೆಯಿಂದ ಹಾಗೂ ನಮ್ಮ ಮಿತ್ರರ ಜೊತೆಯಿಂದ ತಮ್ಮಗಳ ಮುಂದೆ ಒಂದು ಕೇಕ್ ಕತ್ತರಿಸಿ ತಮ್ಮಗಳಿಗೆ ಒಂದು ಸಿಹಿ ಹಂಚಿಸಿ ಮುಖಾಂತರ ಆಚರಣೆ ಮಾಡೋಣ ಅಂತ ಹೇಳಿದ್ವಿ. ತಮ್ಮಗಳಿಗೆಲ್ಲ